ಮೈಸೂರು ದಸರಾ ಎಷ್ಟೊಂದು ಸುಂದರ, ಎಲ್ಲರೂ ಹೀಗೆ ಹೇಳ್ತಾರೆ. ನನ್ನ ಬಾಲ್ಯದ ನೆನಪನ್ನ ನೆನೆಸ್ಕೊಂಡ್ರೆ ತುಂಬ ಖುಷಿ ಕೊಡುತ್ತೆ. ಯಾಕೆ ಅಂತ ಹೇಳಿದ್ರೆ, ನಾವು ಉದಯಗಿರಿನಲ್ಲಿ ಇದ್ದಿದ್ದು ನನ್ನ ಬಾಲ್ಯ. ನಾವು ರೇಡಿಯೋನಲ್ಲಿ ಕೇಳ್ತಾ ಇದ್ವಿ ದಸರಾ ವೀಕ್ಷಕ ವಿವರಣೆ. ಅವತ್ತಿನ ದಿನ ಎಲ್ಲ ಊಟ ಎಲ್ಲ ಆದಮೇಲೆ ನಮಗೆ ಗೊತ್ತಾಗ್ತಾ ಇತ್ತು, ಅಂದರೆ ಈಗ ಜಂಬೂ ಸವಾರಿ ಅರಮನೆಯನ್ನು ಬಿಟ್ಟು ಸಯ್ಯಾಜಿರಾವ್ ರೋಡ್ ಕಡೆ ಬಂದಿದೆ ಅಂತ. ಆವಾಗ ನಾವು ಅಲ್ಲಿಂದ ಒಂದು ಆಟೋನೋ ಒಂದು ಬಸ್ಸೋ ಏನೋ ಮಾಡಿಕೊಂಡು ಅದು ಗುಂಪಾಗಿ ಎಲ್ಲರೂ ಬನ್ನಿ ಮಂಟಪಕ್ಕೆ ಬರ್ತಾ ಇದ್ವಿ. ಒಂದೆರಡು ಜ್ಞಾಪಕ ಇರೋದು, ಬನ್ನಿ ಮಂಟಪದಲ್ಲಿ ರಸ್ತೆ ಇಕ್ಕಲೆಗಳಲ್ಲಿ ಅಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದಿದ್ದು. ಆಮೇಲೆ ತಂದೆಗೆ ಒಬ್ಬರು ಫ್ರೆಂಡ್ ಇದ್ರು ಅಲ್ಲಿ, ಅವ್ರ ಮನೆ ಮಹಡಿ ಮೇಲೆ ಹೋಗಿ ಕೂತ್ಕೊಂಡು ನೋಡ್ತಾ ಇದ್ವಿ. ಇದೇ ಸುಂದರವಾದ ನೆನಪು ನನ್ನ ಹತ್ರ ಇರೋದು. ಈಗ ನಾನು ನೆನೆಸ್ಕೊಂಡ್ರೆ ಏನು ಜ್ಞಾಪಕ ಬರುತ್ತೆ ಅಂತ ಹೇಳಿದ್ರೆ, ಈಗ ರೀಸೆಂಟಾಗಿ ಯಾವುದೋ ಒಂದು ಪಾಸ್ ಕೊಟ್ಟರು, VIP ಪಾಸ್. ನನಗೆ VIP ಪಾಸ್ ಸಿಕ್ಕಿದ್ರೆ ಅಲ್ಲಿ VIP ಚೇರ್ ನನಗೆ ಕಾಯ್ತಿರತ್ತೆ ಅಂದ್ಕೊಂಡು ನಾನು ಹೋದೆ. ನಾವು ಹೋಗೋ ಅಷ್ಟರಲ್ಲಿ ಆ ಚೇರು ನಾಪತ್ತೆ. ಸೊ ಹಾಗಾಗಿ ನಾನು ಸುಮಾರು 7-8 ವರ್ಷದಿಂದ ನಾನು ದಸರಾ ನೋಡೇ ಇಲ್ಲ. ನೋಡಬೇಕು ಅಂತ ಹೊರಗಡೆ ಬಂದರೆ ಆ ಕ್ರೌಡ್ ನೋಡಿನೇ ಸ್ವಲ್ಪ ಭಯ ಆಗುತ್ತೆ. ಆಮೇಲೆ ಆ ದಸರಾದ ಸೊಗಡನೆ ಹೊಟ್ಟೋಯ್ತಾ, ಇದು ತುಂಬ ಕಮರ್ಷಿಯಲ್ ಆಗೋಯ್ತಾ, ನಾವು ದಸರಾನ ಸಾಂಸ್ಕೃತಿಕವಾಗಿ ಪ್ರತಿಬಿಂಬಿಸೋದು ಎಲ್ಲೋ ಹೊಟ್ಟೋಗ್ತಾ ಇದೆ ಅಂತ ನನಗೆ ಬೇಜಾರಾಗುತ್ತೆ. ಅಂದರೆ ಯುವ ದಸರಾ, ಆ ಯುವ ದಸರಾದಲ್ಲಿ ಹಾಡು ಕುಣಿತ, ನಾವು ದಸರಾನ ಯಾತಕ್ಕೆ ಆಚರಿಸ್ತಾ ಇದ್ದೀವಿ, ಅದರ ಹಿನ್ನೆಲೆ ಏನು, ಅದನ್ನೆಲ್ಲೂ ನಾವು ಪೋರ್ಟ್ರೇಟ್ ಮಾಡ್ತಾ ಇಲ್ಲ. ಅದಕ್ಕೊಂದು ಹಿನ್ನೆಲೆ ಇದೆ, ನಮ್ಮದು ಪ್ರತಿಯೊಂದು ಹಬ್ಬಗಳದ್ದು ಒಂದು ಹಿನ್ನೆಲೆ ಇದೆ. ಸೊ ಇಲ್ಲಿ ಯುವ ದಸರಾ, ಇನ್ನೊಂದು ಕಡೆ ಇನ್ನೇನೋ ಒಂದು ದಸರಾ, ತುಂಬ ಖುಷಿ ಆಗುತ್ತೆ, ಇವೆಲ್ಲ ಬೇಕಾಗಿರೋದೆ. ಬಟ್ ಆ ಎಲ್ಲದರ ಮಧ್ಯೆ ಆ ದಸರಾದ ಒಂದು ಸೊಗಡು ಏನಿತ್ತು ಅದು ಹೊಟ್ಟೋಯ್ತಾ ಅಂತ. ನಾನಂತೂ 8-9 ವರ್ಷದಿಂದ ನಾನು ದಸರಾ ನೋಡಿಲ್ಲ, ಅದನ್ನು ಫ್ರ್ಯಾಂಕಾಗಿ ಹೇಳ್ತೀನಿ. ಎಕ್ಸಿಬಿಷನ್ನು ಎಲ್ಲ ಕೊನೆ ಟೈಮಲ್ಲಿ ಒಂದು ಎಕ್ಸಿಬಿಷನ್ಗೆ ಹೋಗ್ತೀನಿ. ಆ ಎಕ್ಸಿಬಿಷನ್ಗೆ ಹೋದರೆ ನನಗೆ ಹಳೇದು ಜ್ಞಾಪಕ ಬರೋದು, ಹಪ್ಪಳ ತಿನ್ನೋವಂಥದ್ದು ಅದೆಲ್ಲ ನೆನಪು ಬರುತ್ತೆ. ಬಟ್ ಈಗ ನಾವು ಸ್ಟಾಲ್ ಇಡ್ತೀವಿ ದಸರಾದಲ್ಲಿ, ಯಾವಾಗಲೂ ಒಂದು ಸ್ಟಾಲ್. ಅದು ಟ್ಯಾಬ್ಲೋ ಎಲ್ಲ ಮುಂಚೆ ಒಂಥರ ಖುಷಿಯಿಂದ ನಿಂತ್ಕೊಂಡು ನೋಡ್ತಾ ಇದ್ವಿ. ಈಗ ಯಾವಾಗಲೂ ಯೋಚನೆ ಮಾಡ್ತೀನಿ, ನಮ್ಮ ಟ್ಯಾಬ್ಲೋ ಯಾವಾಗ ಬರುತ್ತೆ ಅಂತ. ನಮ್ಮದು ಆಯುಷ್ ಟ್ಯಾಬ್ಲೋ. ಹಿಂದಿನ ದಿನ ನಾನು ದಸರಾ ಹಿಂದಿನ ದಿನ ಅಲ್ಲಿ ಬಂಡಿ ಪಾಳ್ಯಕ್ಕೆ ಹೋಗ್ಬಿಟ್ಟು ಎಲ್ಲ ಟ್ಯಾಬ್ಲೋಗಳನ್ನ ನೋಡ್ಕೊಂಡು ಬಂದುಬಿಡ್ತೀನಿ. ಅಪೂರ್ಣ ಆಗಿರೋ ಟ್ಯಾಬ್ಲೋಗಳನ್ನೇ ನೋಡ್ಕೊಂಡು ಬಂದುಬಿಡ್ತೀನಿ. ಅದನ್ನು ಹೇಳಿದ್ನೆಲ್ಲ, ಪಾಸ್ ಸಿಕ್ಕಿನೂ ನನಗೆ ಅಲ್ಲಿ ಹೋಗಿ ಕೂತ್ಕೋಬೇಕು, ಶೌಚಾಲಯದ ವ್ಯವಸ್ಥೆ ಇರಲ್ಲ, ಅಥವಾ ಒಂದು ಎಲ್ಲೋ ಗುಂಪಲ್ಲಿ ಕಳೆದೋಗ್ಬಿಡ್ತೀನಿ, ಆ ಒಂದು ಎಂಜಾಯ್ ಮಾಡೋಕ್ಕಾಗ್ತಿಲ್ಲ. ಅವಾಗೊಂದು ಇದ್ದಿದ್ದು ಖುಷಿ ಈಗ ಇಲ್ಲ. ಸೊ ಹಾಗಾಗಿ ದಸರಾ ಅಂದರೆ ಒಂದು ಲೈಟು, ಒಂದು ಎಲ್ಲ ಕಡೆ ಗದ್ದಲ ಅಂತ ಹೇಳಬೇಕಾ ಅಥವಾ ಹಬ್ಬ ಅಂತ ಹೇಳಬೇಕೋ ಗೊತ್ತಿಲ್ಲ. ಹೌದು, ಎಲ್ಲ ಚೇಂಜ್ ಆದಂಗೆ ಆಗ್ತಾರೆ. ಯುವ ಜನತೆಯಲ್ಲಿ ನಾನು ಕೇಳ್ಕೊಳ್ಳೋದಷ್ಟೇ, ದಸರಾಗೆ ಅದರದ್ದೇ ಆದ ಒಂದು ಸಾಂಸ್ಕೃತಿಕ ಹಿನ್ನೆಲೆ ಇದೆ, ಅದು ಗೊತ್ತಾಗಬೇಕು. ಅದ್ರ ಬಗ್ಗೆ ಒಂದು ಪೂರ್ಣ ಪರಿಚಯ ಮಾಡಿಕೊಡ್ಬೇಕು, ಯಾಕೆ ದಸರಾ ಬಂತು ಅಂತ ಹೇಳಿಬಿಟ್ಟು ಮಾಡಲಿ. ಎಂಥದ್ದು ದಸರಾ ಫ್ಲವರ್ ಶೋ ತುಂಬ ಖುಷಿ ಆಗುತ್ತೆ. ಹಾಗೆಯೇ ಸಾಕು ಪ್ರಾಣಿಗಳದ್ದು ಎಲ್ಲ ಒಂದೊಂದು ಥರ ಮಾಡ್ತಾಯಿದೆ. ನಮಗೊಂದು ಖುಷಿ, ನಮ್ಮ ವಿಶೇಷ ಮಕ್ಕಳಿಗೋಸ್ಕರ ಅಂತ ಹೇಳಿಬಿಟ್ಟು ದಸರಾದಲ್ಲಿ ಒಂದು ಸ್ವಲ್ಪ ಆದ್ಯತೆ ಕೊಡಬೇಕು. ವಿಶೇಷ ಮಕ್ಕಳ ಒಂದು ಮನೋರಂಜನೆಗೆ ಅಥವಾ ಅವರ ಒಂದು ಆ್ಯಕ್ಟಿವಿಟೀಸ್ಗೂ ಸ್ವಲ್ಪ ಕೊಟ್ಟರೆ ಸರಿಯಾಗುತ್ತೆ. ಒಂದು ಪರ್ಟಿಕ್ಯುಲರ್ ಜಾಗದಲ್ಲಿ ಆ ಮಕ್ಕಳಿಗೆ ಅಂತ ಹೇಳಿ ಒಂದು ವಿಶೇಷ ಜಾಗ ಕೊಟ್ಟರೆ ಅವರು ಬಂದು ಕೂತ್ಕೋಬೇಕು. ನನ್ನ ಯಾವುದೇ ಒಂದು ಪ್ರೋಗ್ರಾಮ್ ಕೇಳಿದ್ರು ನಾನು ಕೇಳೋದು ಒಂದೇ, ನಾವು ಕೈ ಕಾಲ ಚೆನ್ನಾಗಿರ್ತೀವಿ, ಹೇಗೋ ಹೋಗ್ತೀವಿ, ನುಗ್ಕೊಳ್ತೀವಿ, ಮಾಡ್ತೀವಿ. ಕೆಲವು ವಿಶೇಷ ಮಕ್ಕಳನ್ನ ಐಡೆಂಟಿಫೈ ಮಾಡಿ ಒಂದು ರೊಟೇಷನ್ ಒಂದು ವರ್ಷ ಅಂತ ಹೇಳಿ ಕೊಟ್ಟರೆ ಅವ್ರಿಗೂ ಇದಾಗುತ್ತೆ. ಇಲ್ಲಾಂದರೆ ತಾಯಿ ತಂದೆ ಆ ಮಕ್ಕಳನ್ನು ಎಲ್ಲಿ ಕರ್ಕೊಂಡು ಹೋಗ್ತಾರೆ. ಅದು ಬಹುಶಃ ನನ್ನ ರಿಕ್ವೆಸ್ಟ್.